ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪ ಚಿರು. ಇವಾಗ ನಾನು ಬೆಳಗ್ಗೆ ಐದು ಕಾಲಾಗಿದೆ. ಸೊ ನಾವು ವಾಕ್ ಹೋಗಿದ್ದೀವಿ, ನಾನು ನಮ್ಮ ಫ್ರೆಂಡ್ ರೂಪ ಅಂತೇಳಿ. ಸೊ ನಮ್ಮ ಎದುರುಗಡೆ ಮನೆಯವರು, ನಾವಿಬ್ಬರೂ ವಾಕ್ ಹೋದ್ವಿ ಬೆಳಗ್ಗೆನೆ. ಸೊ ಹೋಗ್ತಿದ್ದೀವಿ ನೋಡಿ, ಅಲ್ಲಿ ರೋಡಲ್ಲಿ ಹೋಗ್ತೀವಿ. ಬೆಳಗ್ಗೆ ಒಂದು ಐದು ಗಂಟೆ 5:30 ಹಂಗೆ ಹೋದರೆ ನಾವು ಬರೋದೇ 6 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ. 6:30 ಆಗುತ್ತೆ ಮನೆಗೆ ಬರೋದು. ಸೊ ನನ್ನ ಬೆಳಗಿನ ದಿನಚರಿ ಈ ಥರ ಇರುತ್ತೆ. ಸೊ ಮನೆಗೆ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿರ್ತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ನೀಟಾಗಿ ಹೋಗಿರ್ತೀನಿ. ಯಾಕೆಂದರೆ ನನಗೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಆಗಿಬಿಟ್ಟೆ ನಾನು ಬೇರೆ ಕೆಲಸ ಮಾಡೋದು. ಫೇಸ್ ವಾಶ್ ಮಾಡ್ಕೊಂಡು ಹೋಗಿದ್ವಿ, ವಾಕ್ ಮುಗಿಸ್ಕೊಂಡು ಬಂದ್ವಿ. ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ಇವಾಗ ನಾನು ಟೀ ಮಾಡ್ತೀನಿ. ಟೀ ಮಾಡೋಕ್ಕಿಡ್ತೀನಿ. ನಮ್ಮ ಮನೆಯವರಾಗಲೇ ಹೋಗಿದ್ದು, ಅವರೆಲ್ಲ ಎದ್ಬಿಟ್ಟು ನಾನು ವಾಕ್ ಹೋಗಿ ಬರೋಷ್ಟೊತ್ತಲ್ಲಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಮ್ಮದೊಂದು ಹಸು ಇದೆ. ಸೊ ಕರ ಬಿಡ್ಕೊಂಬರೋಕ್ಕೆ ಹೋಗಿರ್ತಾರೆ, ಹಾಲು ಕರಿಯೋಕ್ಕಂತ ಹೋಗಿರ್ತಾರೆ ನಮ್ಮ ಮನೆಯವರು. ಸೊ ನಾನು ನೈಟ್ ಸ್ವಲ್ಪ ಕ್ಲೀನ್ ಮಾಡಿರ್ತೀನಿ, ಬಟ್ ಆದ್ರೂ ಬೆಳಗ್ಗೆ ಒಂದು ಸಲ ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಸೊ ಇವಾಗ ಟೀ ಮಾಡ್ತೀನಿ ನಾನು. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್, ನನಗೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ನಾನು ಬೆಳಗ್ಗೆ ನೀರು ಕುಡಿತೀನಿ 1 ಲೋಟ. ನಾನು ಬೆಳಗ್ಗೆ ವಾಕ್ ಹೋಗುವನು ಕೂಡ 1 ಲೋಟ ನೀರು ಕುಡಿದು ಹೋಗಿರ್ತೀನಿ. ಇವಾಗಲೂ ಕೂಡ ನಾನು ಮತ್ತೆ ಬಂದು 1 ಲೋಟ ನೀರು ಕುಡಿತೀನಿ. ಸೊ ಫೇಸ್ ವಾಶ್ ಮಾಡುವಾಗ ನಾನು ವಿಭೂತಿ ಹಚ್ಕೊತೀನಿ, ಯಾಕಂದರೆ ನಾವು ಲಿಂಗಾಯತ್ಸು. ಸೊ ಹಾಗಾಗಿ ನಾವು ಬೆಳಗ್ಗೆನೇ ವಿಭೂತಿ ಹಚ್ಕೊತೀವಿ. ಕಾಣ್ತೀನಿ ನೋಡಿ ಸ್ವಲ್ಪ ನನ್ನ ಫೇಸಲ್ಲಿ. ಇವಾಗ 1 ಗ್ಲಾಸ್ ನೀರು ಕುಡಿದೆ ನಾನು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಏನು ಮಾಡ್ತೀನಿ ಅಂತ ಮತ್ತೆ ನಾನು ಶ್ಲೋಕ ಬರಿತೀನಿ. ಅಲ್ಲಿ ಕೂತ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 1/2 hours ನಾನು ಶ್ಲೋಕ ಬರಿತೀನಿ. ನಾನು ನನ್ನ ಮಗ ಇಬ್ಬರು ಬರಿತೀವಿ ಶ್ಲೋಕನ ಬೆಳಗ್ಗೆನೆ. ಸ್ವಲ್ಪ ಮಕರ ರಾಶಿ ಇರೋದ್ರಿಂದ ಸ್ವಲ್ಪ ಶನಿ ಕಾಟ ಜಾಸ್ತಿ ಅಂತೇಳಿ ಸ್ವಲ್ಪ ಶನಿ ಮಹಾತ್ಮಂದೊಂದು ಶ್ಲೋಕ ಬರಿತೀನಿ. ಹಾಗೆ ನನ್ನ ಮಗನೂ ಬರೀತಾನೆ. ಮತ್ತು ಲಕ್ಷ್ಮೀದೊಂದು ಸ್ತೋತ್ರ ಬರಿತೀನಿ. ಲಕ್ಷ್ಮೀದೊಂದು ಸ್ತೋತ್ರ, ಅದು ಸ್ವಲ್ಪ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್, ಹಾಗಾಗಿ ಬೆಳಕು ನೀಟಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ. ಅಲ್ಲಿ ಬೆಡ್ ಇದೆ, ಬೆಡ್ ಮೇಲೆ ನಾವು ಬೆಡ್ ಮೇಲೆ ಮಲಗಲ್ಲ. ಬೆಡ್ ಇದ್ರೂ ಸಹ ಬೆಡ್ ಮೇಲೆ ಮಲಗಲ್ಲ ನಾವು. ಸೊ ಕೆಳಗಡೆ ಮಲಗೋದು. ಸೊ ಯಾಕೆ ಅಂತಂದರೆ ನನಗೆ ಬೆನ್ನು ನೋವು ಜಾಸ್ತಿ ಬರುತ್ತೆ, ಬ್ಯಾಕ್ ಪೇನ್ ಜಾಸ್ತಿ ಬರೋದ್ರಿಂದ ನಾನು ಕೆಳಗಡೆ ಮಲಗೋದು. ನನ್ನ ಮಗ ಇನ್ನೂ ಮಲಗಿದಾಗೆ ಈ ಕಡೆ ಮಲಗ್ತೀನಿ. ಹಸ್ಬೆಂಡ್ ಆಗಲೇ ಎದ್ಬಿಟ್ಟು ಅವರು ಕರ ಬಿಡ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ, ಹಾಲು ಕರಿಯೋಕ್ಕೆ ಅಂತ ಹೋಗಿದ್ದಾರೆ. ನಾನು ಇಲ್ಲೇ ಮಲಗೋದು. ನನ್ನ ಮಗ ಶ್ಲೋಕ ಬರೀತಾನೆ, ನಾನು ಸಹ ಶ್ಲೋಕ ಬರಿತೀನಿ. ಇಬ್ಬರು ಸ್ವಲ್ಪ 1/2 hour 1 hour ಶ್ಲೋಕ ಬರೀತೀವಿ. ಹನುಮಾನ್ ಚಾಲೀಸು ಫೋನಲ್ಲಿ ಹನುಮಾನ್ ಚಾಲೀಸ್ ಹಾಕ್ಕೊಂಡು ಇಬ್ಬರು ನಮಃ ಶಿವಾಯ ಅಥವಾ ನಮಗೆ ಇಷ್ಟವಾಗಿರೋಂಥ ದೇವ್ರ ನೇಮ್ಗಳು ಅವೆಲ್ಲ ಬರಿತೀವಿ. ಸೊ ಹಾಗೆಯೇ ಸ್ವಲ್ಪ ಟೀ ಕುಡಿತಾಯಿದ್ದೀವಿ ನಾನು ನನ್ನ ಮಗ. ನಾನೊಂದು ಸ್ವಲ್ಪ ಬೆಳಗ್ಗೆನೇ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಲೆಮನ್ ಎಲ್ಲ ಹಾಕ್ಕೊಂಡು ಕುಡಿತೀನಿ. ಒಂದೊಂದು ಟೈಮ್ ಟೀ ಕುಡಿತೀನಿ. ಸ್ವಲ್ಪ ಶೀತ ಜಾಸ್ತಿ ಆದಾಗ, ನನಗೆ ಕೋಲ್ಡ್ ಸ್ವಲ್ಪ ಜಾಸ್ತಿ ಬಾಡೀಲಿ, ಹಾಗಾಗಿ ನಾನು ಕೋಲ್ಡ್ ಜಾಸ್ತಿ ಆದಾಗ ನಾನು ಟೀ ಕುಡಿತಾ ಇರ್ತೀನಿ ಸ್ವಲ್ಪ, ಅಥವಾ ಕಾಫಿ ಕುಡಿತಾ ಇರ್ತೀನಿ. ಸೊ ಇವಾಗ ಬೆಳಗ್ಗೆ 7 o'clock ಆಗಿದೆ. 7 o'clockವರೆಗೂ ಬರಿತೀವಿ. 7 o'clock ಆಗಿದೆ. 1/2 hour ಅಂತೂ ಬರಿತೀನಿ ನಾನು. ನನ್ನ ಮಗ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡ್ಕೊತಾನೆ, ಸ್ವಲ್ಪ ಶ್ಲೋಕ ಬರೀತಾನೆ. ಆಮೇಲೆ ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡು ಅವ್ನ ಪಾಡಿಗೆ ಅವ್ನು ಕಾನ್ವೆಂಟಿಗೆ ಹೋಗ್ತಾನೆ. ಮತ್ತು ಇವಾಗ ಅಡುಗೆ ಮಾಡಬೇಕು. ಸೊ ತಿಂಡಿ ಮಾಡೋಣ. ಇವತ್ತು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚೆಂದ, ಸ್ವಲ್ಪ ಕಡಿಮೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಅದಕ್ಕೆ ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿರ್ತೀನಿ ನಾನು. ಅಷ್ಟೊಂದೇನಲ್ಲ, ಒಟ್ಟು ಹಾಕಿರ್ತೀನಿ ಸ್ವಲ್ಪ ಚಿತ್ರಾನ್ನಕ್ಕೆ ಮಾತ್ರ ಅಷ್ಟೇ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು
ಜೀರಿಗೆ. ನಾನು ಮಾಡೋದು ಈ ಥರ ಸಿಂಪಲಾಗಿ ಚಿತ್ರಾನ್ನ. ನೀವು ಯಾವ ಥರ ಮಾಡ್ತೀರ ಅಂತ ಹೇಳಿ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗುತ್ತಾ? ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಏನು ಪ್ರಾಬ್ಲಮ್ ಇದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ತಿಳ್ಕೊಳೋಕ್ಕೆ ನಾನು ಅದನ್ನು ಬದಲಾಯಿಸೋಕ್ಕೆ ಇಷ್ಟಪಡ್ತೀನಿ. ಕಡಲೆಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ. ನಾನು ಕಡಲೆಬೇಳೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇದಕ್ಕೆ ಈರುಳ್ಳಿನ ನಾನು ಕಟ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗ ಶೇಂಗಾ ಬೀಜ ಹಾಕಿದೆ, ಕಡಲೆಬೇಳೆ, ಶೇಂಗಾ ಬೀಜ, ಸೊ ಹಸಿಮೆಣಸಿನ್ಕಾಯಿ ಹಾಕಿದೆ ನಾನು ಇವಾಗ. ಮತ್ತು ಈರುಳ್ಳಿ, ಟೊಮೊಟೊ ಹಾಕ್ತೀನಿ. ಸೊ ವಿಡಿಯೋ ಲೆಂತ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅಪ್ಲೋಡೋಕ್ಕೆ ಟೈಮ್ ತೊಗೊಳತ್ತೆ ಅಂತೇಳಿ ಸ್ವಲ್ಪ ಕಟ್ ಮಾಡ್ತಿರ್ತೀನಿ ನಾನು ವಿಡಿಯೋನ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಎಲ್ಲನೂ ಕವರ್ ಮಾಡೋದಕ್ಕಾಗಲ್ಲ. ತುಂಬ ಲೆಂತ್ ವಿಡಿಯೋ ಆದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೋಲ್ಲ ಬೇಗ. ಫುಲ್ 1.5 GB ಫುಲ್ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿರ್ತೀನಿ ನಾನು ವಿಡಿಯೋನ. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಇವಾಗ. ಚಿತ್ರಾನ್ನ ಮಾಡೋದು ಸ್ವಲ್ಪ ಕಮ್ಮಿನೇ, ನಾನು ಸ್ವಲ್ಪ ಟೈಮು ಕಡಿಮೆ ಇದ್ದಾಗ ಚಿತ್ರಾನ್ನ ನನ್ನ ಮಗನೂ ನನ್ನ ಮನೆಯವರು ಸ್ವಲ್ಪ ಕಡಿಮೆನೇ ತಿನ್ನೋದು. ಸೊ ಮತ್ತೆ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಿದಾಯಿತು ಅಂತೇಳಿ ಇವಾಗ ಚಿತ್ರಾನ್ನ ಮಾಡ್ತಿದ್ದೀನಿ ಅಷ್ಟೇ. ಸೊ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಮತ್ತು ಟೊಮೊಟೊ. ಮನೇಲಿದ್ದಾಗ ಸುಮ್ಮನೆ ಕೂರಲ್ಲ ಫ್ರೆಂಡ್ಸ್, ಏನಾದ್ರು ಮಾಡ್ತಾಯಿರ್ತೀನಿ. ಫೇಸಲ್ಲಿ ಗ್ಲೋ ಕೊಡೋಂಥ ಕ್ರೀಮ್ಗಳು ಅಂದರೆ ನಾನು ಹೋಮ್ ರೆಮಿಡಿನೇ ಮಾಡೋದು. ಕ್ರೀಮ್ ಜಾಸ್ತಿ ನಾನು ಯೂಸ್ ಮಾಡಲ್ಲ ಅಂತ ಇಲ್ಲ. ಸೊ ಅರಿಶಿನ ಹಾಕ್ತಿದ್ದೀನಿ ನೋಡಿ. ಇವತ್ತು ನಾನು ಏನು ಮಾಡೋದೆ ಅಂತ ಹೇಳಿದರೆ, ಫೇಸ್ಗೆ ಇದೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಫೇಸ್ನ ಗ್ಲೋ ಕೊಡೋವಂಥದ್ದು ರೆಮಿಡಿನ ಮಾಡಿಕೊಂಡೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಅಂತೇಳಿ. ಸೊ ಇವಾಗ ಚಿತ್ರಾನ್ನ ರೆಡಿ ಆಯಿತು ಫ್ರೆಂಡ್ಸ್. ನನ್ನ ಮಗನಿಗೆ ಅದು ನಾನು ಕುಡಿಯೋದಕ್ಕೆ ಅಂತೇಳಿ, ಸೊ ಅಲ್ಲಿ ಕಾಣ್ತಿದೆಯಲ್ಲ ಬ್ರೌನ್ ಕಲರ್, ಅದು ನಾನು ಕುಡಿಯೋದಕ್ಕೆ ಅಂತೇಳಿ ಜೀರಿಗೆ ಕಷಾಯ ಮಾಡ್ಕೊಂಡಿರೋಂಥದ್ದು. ಪಾಪುಗೆ ಚಿತ್ರಾನ್ನ ಹಾಕಿದ ಅಷ್ಟೊಂದು ತಿನ್ನಲ್ಲ, ಅವನು ತಿನ್ನಲಿ ಅಂತ ನಾನು ಹಾಕ್ತೀನಿ, ಅವ್ನು ತಿನ್ನಲ್ಲ. ಸ್ವಲ್ಪ ನಾನು ತಿಂತೀನಿ. ಸೊ ಇವಾಗ ಅವ್ನು ರೆಡಿ ಆಗಿದ್ದಾನೆ. ನಾನು ಅಷ್ಟರೊಳಗಡೆ ನಾನು ಎಲ್ಲ ಒರೆಸ್ಕೊಂಡೆ. ತಿಂಡಿ ಮಾಡ್ಬೇಕಾದ್ರೆ ಸ್ವಲ್ಪ ಬೇಯಬೇಕಾದ್ರೆ ನಾನು ಫುಲ್ ಕಸ ಎಲ್ಲ ಗುಡಿಸ್ಬಿಟ್ಟು ನಾನೆಲ್ಲ ಒರೆಸ್ಕೊಂಡೆ. ಸೊ ನನಗೆ ಮನೆ ನೀಟಾಗಿರಬೇಕು ಆದಷ್ಟು. ಅಲ್ಲಿ ಇಲ್ಲಿ ನಾನು ಇಟ್ಟಿರೋಂಥ ಸಾಮಾನು ಇತ್ಲಾಗ ಬೇರೆ ಕಡೆ ಇಟ್ಟರು ಅಂದರೆ ನಾನು ಸ್ವಲ್ಪ ಬೈತಿರ್ತೀನಿ. ಸೊ ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಮಿಶೋದಲ್ಲಿ ತರಿಸಿರೋಂಥದ್ದು ಶೀಟು. ಇದಕ್ಕೆ ಅಂತಲೇ ಮಂಚಕ್ಕೆ ಅಂತಲೇ ತರಿಸಿದ್ದೆ ನಾನು, ಹೊರಗಡೆ ಮಂಚಕ್ಕೆ ಅಂತಲೇ ತರಿಸಿದ್ದೆ ಅದನ್ನು, ಶೀಟ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ನಾನಿವಾಗ ಮನೆಯೆಲ್ಲ ಒರೆಸ್ಕೊಂಡೆ ನೀಟಾಗಿ, ಕಸ ಎಲ್ಲ ಗುಡಿಸ್ಬಿಟ್ಟು ನಮ್ಮ ಮನೆ ಈ ಥರ ಇದೆ ಫ್ರೆಂಡ್ಸ್. ಕಲ್ಲೆಲ್ಲ ಆವಾಗಿನ ನಾವು ಕಲ್ಲುಗಳು ಇವೆಲ್ಲ ಹಾಕ್ಸಿರೋಂಥವು. ಸೊ ಇದೊಂದು 30-40 ವರ್ಷದ ಮೇಲೆ ಆಗಿದೆ ಮನೆ ಇದು. ಸೊ ನಾವು ಮನೆ ಕಟ್ಟಬೇಕು, ಬಟ್ ಕಟ್ಟಿಲ್ಲ ಇನ್ನೂ. ಸೊ ಈ ಮನೇಲಿ ಇದ್ದೀವಿ. ಚೆನ್ನಾಗಿದೆ ಮನೆ, ಅಷ್ಟೊಂದು ಇನ್ನೂ ಹಳೇದಾಗಿಲ್ಲ, ಬಟ್ ಇರ್ಬೋದು. ಇನ್ನೊಂದು ಸ್ವಲ್ಪ ದಿವಸ ಕಟ್ಟಲ್ಲ ಮನೇನ. ಸೊ ನನ್ನ ಮಗ ಇವಾಗ ತಿಂಡಿ ತಿಂತಿದ್ದಾನೆ. ಅವ್ನು ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ. ಸೊ ನಾನಿವಾಗ ಸ್ನಾನ ಎಲ್ಲ ಮುಗೀತು. ಸ್ನಾನ ಮುಗಿದು ರೆಡಿ ಆಗ್ತಿದ್ದೀನಿ. ಸೊ ರೆಡಿಯಾಗಿ ನಾನು ಟಿಫನ್ ಮಾಡ್ತೀನಿ ಇವಾಗ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಮಾಡ್ತೀನಿ ಅಂತೇಳಿ ನಿಮಗೆ ಹೇಳ್ತಾ ಹೋಗ್ತೇನೆ. ಯಾವ ಥರ ಫೇಸ್ಗೆ ಏನೇನು ಅಪ್ಲೈ ಮಾಡೋದು ನಾನು ಮಾಡ್ತೀನಿ, ಹೋಮ್ ರೆಮಿಡೀಸ್ ಎಲ್ಲ ಏನು ಮಾಡ್ಕೊತೀನಿ ಇದೆಲ್ಲ ಹೇಳ್ತಾ ಹೋಗ್ತೀನಿ ನಾನು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸ ಚಾನಲ್ ಓಪನ್ ಮಾಡಿರೋದು ಶಿಲ್ಪ ಚಿರು ಅಂತೇಳಿ ನನ್ನ ಚಾನಲ್ ನೇಮು. ಸೊ ಪ್ಲೀಸ್ ನಾನು ಸಪೋರ್ಟ್ ಮಾಡಿ. ಸ್ವಲ್ಪ ಬಡವ್ರ ಮಕ್ಕಳು ಬೆಳೆಯೋ ಥರ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ ನನ್ನ ಚಾನಲ್ ಇಷ್ಟ ಆಗುತ್ತೆ ಅಂಥೇಳಿ. ಸೊ ನಾನು ಡೈಲಿ ಈ ಥರನೇ ಏನಾದ್ರು ಒಂದು ಮಾಡ್ತಾಯಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.